ಇಲ್ಲಿವರೆಗೆ ಮೇಲಿಂದ ಮೇಲೆ ಬಂದೋಬಸ್ತಿ ಇತ್ತು. ನಿನ್ನೆ ತನಕ ಹೊಸ ವರ್ಷಾಚರಣೆ ಇದೆಲ್ಲ ಬಂದೋಬಸ್ತಿ ಇತ್ತು ನಮಗೆ. ಅದಕ್ಕೆ ಈಗ ನಾವು ಇವತ್ತು ಸ್ಟಾರ್ಟ್ ಮಾಡೀವಿ. ಏನು ರಸ್ತೆ ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ರಸ್ತೆ ಮೇಲೆ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅದು ತೆರವುಗೊಳಿಸೋಕೆ ಸ್ಟಾರ್ಟ್ ಮಾಡೀವಿ. ನಾಳೆಯಿಂದ ನಿಯಮಾನುಸಾರ ಗಾಡಿಗಳು ಯಾವ ದಿನಾಂಕದಲ್ಲಿ ಯಾವ ಕಡೆ ನಿಲ್ಬೇಕು ಅದೇ ಕಡೆ ನಿಲ್ಬೇಕು. ಆಮೇಲೆ ಬೀದಿ ವ್ಯಾಪಾರಸ್ಥರೆಲ್ಲ ಸಾರ್ವಜನಿಕರಿಗೆ ಅಡ್ಡಾಡೋರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವ್ರು ಕೂತ್ಕೊಂಡಿರ್ಬೇಕು. ಆಮೇಲೆ ಅಡ್ಡದಿಡ್ಡಿ ನಿಂತರೆ ನಾಳೆಯಿಂದ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಇದು ಒಂದ್ ಸೈಡ್ ಪಾರ್ಕಿಂಗ್ ಇರ್ತಾರಲ್ಲ, ಅದ್ರ ಮೇಲೆ ಏನ್ ಕ್ರಮ ಒಂದ್ ಸೈಡ್ ಪಾರ್ಕಿಂಗ್ ಇದ್ದಾಗ ಅವ್ರು ಒಂದ್ ಸೈಡ್ ಆ ಕಡೆ ಹಚ್ಬೇಕು. ಯಾವ ಕಡೆ ಆ ದಿನಾಂಕ ಇದೆ ಆ ಕಡೆ ಹಚ್ಬೇಕು. ಬೇರೆ ಕಡೆ ಹಚ್ಚಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಗಣಪತ್ ಗಲ್ನ್ಯಾಗ ಎರಡೂ ಕಡೆ ಒಂದು ಇದು ಗಾಡಿ ಹಚ್ತಾರಲ್ಲ, ಕೋಳ ಗಾಡಿ ಇದೆ ಅಂಗಡಿದೆ, ಅದ್ರ ಬಗ್ಗೆ ಏನು ಬಹಳ ಸಮಸ್ಯೆ ಐತ್ರಿ ಅಲ್ಲಿ ಗಣಪತ್ ಗಲ್ನ್ಯಾಗ. ಈಗ ಅವ್ರಿಗೆ ತೊಂದರೆ ಆಗಲ್ಲ ಹಚ್ಕೊಂಡೆ ಹೇಳಿವಿ. ಇವತ್ತು ನಾಳೆ ಹಚ್ಚಿದ್ರೆ ಕ್ರಮ ಕೈಗೊಳ್ಳಿ. ಮಾಡಿಸ್ಬೇಕಲ್ಲ, ಈಗ ಮಾಡಿಸ್ಬೇಕು, ಯಾವ್ದಾರು ಮಾಡಿಸ್ಬೇಕಲ್ಲ. ಈಗ ನೀವು ಯಾವ್ದಾರು ಬಂದು ಹೇಳಿದ್ರೆ 100% ಮಾಡ್ತೀವಿ. ವ್ಯಾಪಾರಿ ಕೆಲಸ ಮಾಡ್ತಾರೆ, ಎಲ್ಲರೂ ಗಾಡಿ ನೋಡ್ದಲ್ಲಿ ಇರ್ತಾವ. ಆ ಕಡೆ ನೀವು ನನ್ನವರಲ್ಲ, ನೋಡ್ಬೇಕು. ಇವೆಲ್ಲ ತೆಗೀರಿ. ಈ ಕಡೆ ಪಾರ್ಕಿಂಗ್ ಯಾವುದೂ ಇಲ್ಲ. ಈ ಸೈಡ್ ಆ ಸೈಡ್ ಐತೆ, ಅಲ್ಲಿ ಬರಲ್ಲ. ಅವರ ಗಾಡಿ ಗಾಡಿ ಸರಿ.